ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಚೆನ್ನಾಗಿ ಹೇಳಕ್ಕೆ ನನಗೆ ತಡ್ಕೊಳಕ್ಕೆ, ಯಾಕಂದ್ರೆ ಈಗ ನಾವು ಮಾಡ್ತಾ ಇರೋದು ಇದನ್ನ ನೋಡಿದ್ಮೇಲೆ ಇದೇ ಥರನೇ ಇರಬೇಕು ಅಂತ ಒಂದು ಅದಿದು ಆಸೆ. ನೋಡಿದ್ರೆ ನಮಗೆ ಒಂಥರ ತಡ್ಕೊಳಕ್ಕೆ ಆಯ್ತಿಲ್ಲ, ಹೆಂಗೆ ಹೇಳೋದಂತೆ, ಕಣ್ಣೀರು ತಡೆಯೋಕ್ಕಾಯ್ತು. ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ರಚಿತ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಸರ್, ಏನು ಇಷ್ಟ ಆಯ್ತು? ತುಂಬ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಪಿಕ್ಚರ್ ಚೆನ್ನಾಗೈತೆ. ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರ್, ಅದು ಹತ್ರ ಹೇಳ್ಬೋದು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ಲ ಸೀನ್ ಚೆನ್ನಾಗಿದೆ. ಲವ್ ಸೆಂಟಿಮೆಂಟ್ ಇದೆ, ಎಲ್ಲ ಇದೆ. ಸೂಪರ್ ಮೂವಿ ಬಾಯ್. ಚೆನ್ನಾಗಿದೆ ಚೆನ್ನಾಗಿದೆ. ಪ್ರೇಮಿಗೆ ಯಾವ ಥರ ತ್ಯಾಗ ಮಾಡೋದು ಚೆನ್ನಾಗಿ ನಡೆಸ್ತಾರೆ ಸ್ಟೋರಿ. ಒಳ್ಳೆ ಸಾಂಗು, ಫಿಲಮ್ ಚೆನ್ನಾಗಿದೆ. ಏನಿಲ್ಲ, ಫಿಲಮ್ ಡಬ್ಬಾ ಸರ್. ಚೆನ್ನಾಗಿದೆ. ಡಾಕ್ಟರ್ ಚೆನ್ನಾಗಿದೆ. ರಕ್ಷಿತ ರಾಮ ಆಕ್ಟಿಂಗ್ ಚೆನ್ನಾಗಿದೆ. ಕಥೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಥಿಯೇಟ್ರಲ್ಲಿ ಕೆಲಸ ಮಾಡೋದು. ವಿಶ್ವಾಸ ಅನ್ನೋದನ್ನ ಹೆಂಗ್ ತೋರಿಸಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ, ಅದಿಲ್ಲ ಅಂತ ಕೆಲವರು ಕೀಳಾಗಿ ನೋಡ್ತಾರೆ. ಇದ್ರಲ್ಲಿ ತೋರಿಸಿದ್ದಾರೆ ಬಡವರು ಹೆಂಗಿದ್ದು ಹೆಂಗ್ ಬೆಳಿಬೇಕು ಅನ್ನೋದನ್ನ ಹೇಳಿದ್ದಾರೆ. ಖಂಡಿತ ಈ ಮೂವಿನ ಇನ್ನೊಂದ್ಸಲಿ ನೋಡ್ತೀನಿ. ಆಮೇಲೆ ನಮ್ಮ ರೇಷ್ಮೆ ರೈತರ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ. ಯಾವುದೇ ಜಿಲ್ಲೆಲಾಗಿರ್ಬೋದು, ಯಾವುದೇ ತಾಲೂಕಲ್ಲಾಗಿರ್ಬೋದು, ಪ್ರತಿಯೊಬ್ಬರು ರೈತರ ಕಷ್ಟ ಏನು, ಬಟ್ ಅದರಲ್ಲಿ ಶ್ರಮಪಟ್ಟು ಹೆಂಗೆ ಮೇಲೆ ಬರ್ತಾರೆ ಅನ್ನೋದು ಒಂದಿದೆ. ಆಮೇಲೆ ಮೇಯ್ನು ಪ್ರೀತಿ ವಿಶ್ವಾಸ. ಅದಕ್ಕೆ ಆಮೇಲೆ ನಮ್ಮ ಹುಡುಗಿರುಗಳಿಗೆ ಹೇಳೋದು ಏನಂದರೆ, ಶ್ರೀಮಂತ ಹುಡುಗಿರು ದುಡ್ಡು ಕಾಸು ಅದಕ್ಕೆ ಕಾರು ಗೀರು ಯಾವುದಕ್ಕೂ ಆಸೆ ಪಡಬೇಡಿ. ದಯವಿಟ್ಟು ಬಡವರಲ್ಲಿರೋ ಪ್ರೀತಿನ ಆಸೆ ಪಡಿ. ಅವರು ನೋಡಿ ಕೊನೆಗೆ ಅವ್ರಿಗೆ ಉಸಿರು ಕೊಟ್ಟರು, ಅವ್ರ ಲಂಗ್ಸ್ನೇ ದಾನ ಮಾಡಿದ್ರು. ಅಂಥದ್ರಲ್ಲಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ. ಆಲ್ರೆಡಿ ನನಗೆ ಮದುವೆ ಆಗಿದೆ, ನಮ್ಮ ಹಳೆ ಡೌಗಳು ಯಾರು ಬೇಜಾರು ಮಾಡ್ಕೊಬೇಡಿ. ಬಟ್ ಆದರೆ ಇರೋರಾದರೆ ಇನ್ಮೇಲೆ ದಯವಿಟ್ಟು ಬೆಲೆ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ. ಕೊನೆಯಲ್ಲಿ ನನಗೆ ಹೋಗುವ ಖುಷಿಯಿಂದ ಹೋದೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ತುಂಬ ಖುಷಿ ಆಯಿತು. ನಮ್ಮ ನಿರ್ಮಾಪಕರು ಮತ್ತು ನಾಗಶೇಖರ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ತುಂಬ ಖರ್ಚು ಮಾಡಿ ಒಳ್ಳೆ ಮೂವಿ ಮಾಡಿದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಿ. ಮತ್ತೆ ನೀವು ಈ ಥಿಯೇಟ್ರ್ ಬಿಟ್ಟು ಹೋಗಲ್ಲ, ಇನ್ನೊಂದ್ಸಲಿ ಸಿನಿಮಾ ನೋಡ್ತೀರಾ. ನಾನು ಊಟ ಮಾಡ್ಕೊಬಂದು ಮತ್ತೆ ನೋಡ್ತೀನಿ. ಥ್ಯಾಂಕ್ ಯು. ಎರಡೂ ಚೆನ್ನಾಗಿದೆ ಸರ್. ಬಟ್ ಆದರೆ ಒಂದು ಸೆಕೆಂಡ್ ಏನಂದರೆ, ಒಂದು ಸಾಂಗಲ್ಲಿ ನನಗೆ ರಮ್ಯಾ ಅವ್ರು ನೆನಪಾದರು. ಸಂಜು ಮತ್ತು ಗೀತಾ ಮತ್ತೆ ಅಂತ ಬಂತಲ್ಲ, ಆ ಸಾಂಗಲ್ಲಿ ನನಗೆ ಆ ಜಾಗದಲ್ಲಿ ರಮ್ಯಾ ಇರಬೇಕಾಗಿತ್ತು ಅಂತ ಒಂದು ಸೆಕೆಂಡ್ ಅನ್ನಿಸ್ತು. ಬಟ್ ಆದರೂ ರಚಿತಾರಾಮ್ ಅವರು ಚೆನ್ನಾಗಿ ಮಾಡಿದ್ರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.